ಅಂಬರೀಷು, ನೀವೊಂದು ಈ ವಿಲ್ಟ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿದು ರಾಟ್ ಯೂಸ್ ಮಾಡಿದ್ದೀರಾ ಸರ್. ಅದ್ರ ಬಗ್ಗೆ ರಿಸಲ್ಟ್ ಏನು ಬಂದಿದೆ ಮತ್ತು ನಿಮ್ಮೊಂದು ಅನಿಸಿಕೆ ಈ ಅಗ್ರಿಕಲ್ಚರ್ ಬಗ್ಗೆ ಇದನ್ನು ಒಂಚೂರು ನಿಮ್ಮ ಅಡ್ರೆಸ್ ಮುಖಾಂತರ ಹೇಳಿ ಸರ್. ಸರ್ ನನ್ನ ಹೆಸರು ಅರ್ಶನು, ಮನ್ಮಚನಹಳ್ಳಿಯಿಂದ. ಓಕೆ ಸರ್. ಮನ್ಮಚನಹಳ್ಳಿ ಇದು ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ಮುಂಚೆ ಇದಕ್ಕಿಂತ ಮುಂಚೆ ಶಾಮಂತಿಗೆ ಹಾಕಿದ್ರಿ. ಓಕೆ ಸರ್. ತುಂಬಾ ವಿಲ್ಟ್ ಹೋಗಿ ಗಿಡಗಳಲ್ಲಿ ನಿಲ್ಲಿಲ್ಲ. ವಿಲ್ಟ್ ಅಂದರೆ ಯಾವುದು ಸರ್? ಈ ಥರ ಹೋಗಿತ್ತಲ್ಲ ಗಿಡಗಳು. ಇದು ಏನು ಅಂದರೆ ಈ ವಿಲ್ಟ್ ಇದೆ ಅಲ್ವಾ, ಇದರಿಂದ ಏನು ಸಮಸ್ಯೆ? ಗಿಡ ಗಿಡನೇ ಸತ್ತೋಗ್ಬಿಡುತ್ತೆ. ಯಾಕಂದ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈ ಗಿಡ ನೆಕ್ಸ್ಟ್ ಗಿಡಕ್ಕೆ, ಅದರಿಂದ ನೆಕ್ಸ್ಟ್ ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಓಕೆ ಸರ್. ಅದಾದ್ಮೇಲೆ ನಮ್ಮ ಮಾವ ಅವರು ಅಂದರ್ನಹಳ್ಳಿ ಮಹೇಶ್ ಅಂತ, ಅಂದರ್ನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆ, ನಮ್ಮ ಮಾವ ಆಗ್ಬೇಕು ಅವರು. ಓಕೆ ಸರ್. ಸೊ ಅವ್ರು ಏನ್ ಹೇಳಿದ್ರು ಅಂದ್ರೆ ಈ ಒಂದು ರಾಟ್ ಅಂತ ಇದೆ ಫಾರ್ಮರ್ ಸೈನ್ಸ್ ಕಡೆಯಿಂದ. ಓಕೆ ಸರ್. ಅದನ್ನ ತಂದು ಯೂಸ್ ಮಾಡಿ ನೋಡಿ, ಗಿಡಗಳು ಹೋಗೋದು ಕಮ್ಮಿ ಆಗುತ್ತೆ, ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ. ಮತ್ತೆ ಅವ್ರದ್ದು ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಇದೆ, ಅವೆಲ್ಲ ಬಿಟ್ಟು ನೋಡಿ ಚೆನ್ನಾಗಿ ಆಗುತ್ತೆ ಅಂತಂದ್ರು. ಸೊ ಅದಾದ್ಮೇಲೆ ನಾವು ರಾಟ್ನ ಬಿಟ್ಟು ನೋಡಿದ್ರಿ ಎಲ್ಲ. ಒಂದು 2-3 ಕೋಟ ಮಾಡ್ಕೊಂಡ್ರಿ. ರಾಟು 3 ಕೋಟ ಇದು ಮಾಡಿದ್ರಿ. 3 ಕೋಟ ಮಾಡ್ಕೊಂಡ್ರಿ. ಅಲ್ಲಿಗೆ ಇದು ವಿಲ್ಟ್ ನಿಮ್ ಕಂಟ್ರೋಲ್ ಸಿಕ್ಕಿದೆ ಯಾವ ತರ ಹೇಳ್ತಾರೆ ಅಂದ್ರೆ ಈಗ ನೆಕ್ಸ್ಟ್ ಈಗ ಅಲ್ಲಿ ಬಂದಿದೆ, ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಇಲ್ಲ, ಮುಂದೆ ಸ್ಪ್ರೆಡ್ ಆಗ್ತಾ, ಅದನ್ನ ನಾವು ಕಂಟ್ರೋಲ್ಮೆಂಟ್ ಅಂತ ಹೇಳ್ತೀವಿ. ಕಂಟ್ರೋಲ್ ಆಗಿದೆ. ಆಮೇಲೆ ಇದ್ರ ಹೂದಲ್ಲಿ ಶೈನಿಂಗ್ ಆ ಥರ ಏನಾದರೂ ಬೇರೆ ರಿಸಲ್ಟ್ ಸಿಗುತ್ತಾ? ಇದೆ ಸರ್, ಇದೆ. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಹೂವು ಕೂಡ ತುಂಬ ಶೈನಿಂಗ್ ಇದೆ. ಓಕೆ ಸರ್. ಮತ್ತು ಗಿಡ ಹೂವು ಅಗಲ ಬರ್ತಾ ಇದೆ ಸ್ವಲ್ಪ. ಅಂದರೆ ನಿಮಗೆ ಒಂದು ಹೂ ದಳ, ಆ ದಳಗಳು ಅಗಲ ಬರ್ತಾ ಇದೆ. ಓದಿಗಿಂತ ಸ್ವಲ್ಪ ಅಗಲ ಇದೆ. ಈಗ ಅಂದರೆ ಈಗ ನಿಮ್ಮ ಮೇನ್ ಮೇಜರ್ ಪ್ರಾಬ್ಲಮ್ ವಿಲ್ಟ್ ಅಲ್ವಾ? ಹೌದೌದು. ಆ ವಿಲ್ಟು ಈಗ ಸೆಂಟೆಲ್ ಅಂದ್ರೇ ಎಲ್ಲರೂ ಕೂಡ ಹಾಕೋದಕ್ಕೆ ಭಯ ಪಡ್ತಿದ್ದಾರೆ. ನೀವು ಕೇಳಿರ್ತೀರ ಸೆಂಟೆಲ್ ಅಂದರೆ ಇವತ್ತು ಭಯ ಪಡ್ತಿದ್ದಾರೆ, ಅಯ್ಯೋ ಆಗಲ್ಲಪ್ಪ ಅದು ಅನ್ನೋ ಮಟ್ಟಕ್ಕೆ. ಬಟ್ ನೀವು ಈ ರಿಸಲ್ಟ್ ಬಗ್ಗೆ, ರಾಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ರಾಟ್ ಯೂಸ್ ಮಾಡಿದ್ಮೇಲೆ ನಮ್ಮದು ಗಿಡ ಹೋಗೋದು ಕಡಿಮೆ ಆಯಿತು, ಬಟ್ ಡೆವಲಪ್ಮೆಂಟ್ ನಮಗೆ ಕಾಣಿಸೋಕೆ ಶುರುವಾಯಿತು. ಸೊ ರಾಟ್ ಬಿಟ್ಟ ಮೇಲೆ ಗಿಡ ಹೋಗೋದೇ ಕಮ್ಮಿ ಆಗೋಯ್ತು ನಮಗೆ. ಅಂದರೆ ಆದಮೇಲೆ ನಾವು ಫರ್ಟಿಲೈಸರ್ ಕೂಡ ಕಮ್ಮಿ ಕಡಿಮೆ ಮಾಡ್ಕೊಂಡ್ವಿ. ಬಿಟ್ಟಿರೆಲ್ಲ ಒಂದು ಕೋಟ ಯಾವುದೋ ನಮ್ಮ ನಾರ್ಮಲ್ ಇಂಗ್ಲೀಷ್ ವ್ಯವಸಾಯ ಬಿಟ್ಟಿರ್ಬೋದು, ಅಂದರೆ 20% ಬಿಟ್ಕೊಡ್ರಿ ಅಂತ ಹೇಳಿದ್ವಿ, ನೀವು ಅಷ್ಟೇ ಬಿಟ್ಟಿರಿ ಸರ್. ಇದು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಾರ್ಮರ್ ಚಾಯ್ಸ್ ಕಂಪ್ನಿ ಬಗ್ಗೆ ರಾಟಲ್ಲಿ ನಾವು ರಾಟು ಅದೇ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ, ಇದಕ್ಕೆ ಅಂತಲ್ಲ, ರೋಸ್ಗೆಲ್ಲ ಯೂಸ್ ಮಾಡಿದ್ರೆ. ಓಕೆ ಸರ್. ಸೊ ನಾವು ಯೂಸ್ ಮಾಡಿದಾಗ ಅದಕ್ಕೆ ಚಿಗುರೆಲ್ಲ ಚೆನ್ನಾಗಿ ಬಂದಿದೆ, ಗಿಡಗಳು ಡೆವಲಪ್ಮೆಂಟ್ ಆಗಿದೆ. ರಾಟಲ್ಲಿ ಕೂಡ ನಾವು ಅಷ್ಟೊಂದು ಗಿಡಗಳೇನು ಹೋಗಲಿಲ್ಲ. ಇದು ಎಷ್ಟು ಗಿಡ ಇತ್ತು ಸರ್? ಸರ್ 2,000 ಗಿಡ. 2,000 ಗಿಡ. ಎಷ್ಟು ಹೋಗಿರ್ಬೋದು ಮೋಸ್ಟ್ಲಿ 2,000 ಗಿಡಕ್ಕೆ? ಎಲ್ಲ ಹೋಗಿದ್ರೆ ಒಂದು 15. ಬಟ್ ಇದು ರಾಟು ಕೊಟ್ಮೇಲೆ ಮತ್ತೆ ಏನಾದ್ರು ಹೋದ್ವಾ ಅಥವಾ ಅಲ್ಲಿಗೆ ನಿಂತೋಯ್ತಾ? ನಿಂತೋಗಿತ್ತು, ಕಡಿಮೆ ಆಗಿದೆ ಸರ್. ಕಡಿಮೆ ಆಗಿದೆ. ಅಲ್ಲಿಗೆ ಏನಿತ್ತು ಅದು ಅಂದರೆ 8 ದಿವಸಕ್ಕೆ ಒಂದೊಂದು ಸಾರಿ ಬಳಸ್ಕೊಬೇಕು ರಾಟು. ಸರ್ ಇದೇ ರಿಸಲ್ಟು ಎಲ್ಲ ರೈತರಿಗೂ ಬರುತ್ತಾ ರಾಟ್ ಬಳಸಿದ್ರೆ? ಈಗ ನಾನು ಇದೊಂದು ವೀಡಿಯೋನ ಒಂದು ಶೇರ್ ಮಾಡ್ಕೊಬೋದು ಸರ್, ನಿಮ್ಮ ಒಂದು ಏನು ರಿಸಲ್ಟ್ ಬಂದಿರೋ ವಿಚಾರದಲ್ಲಿ ವೀಡಿಯೋ ತೊಗೊಂಡಿದ್ದೀನಿ. ಇದೊಂದು 4 ಜನ ರೈತರಿಗೆ ಮುಟ್ಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಇದು ಮಾಡ್ಕೊತೀನಿ. ನಿಮ್ಮದೇನು ತೊಂದರೆ ಏನಿಲ್ಲಲ್ವ? ಇಲ್ಲ. ಓಕೆ, ಥ್ಯಾಂಕ್ ಯು ಸರ್.